ವಿಜಯಪುರದಲ್ಲಿ ಬಿಸಿಲಿನ ತಾಪಕ್ಕೆ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಈ ಬಿಸಿಲಿನ ಝಳಕ್ಕೆ ಬೆಂದು ಹೋಗುತ್ತಿದ್ದಾರೆ. ಬಿಸಿಲಿನ ತಾಪದಿಂದ ಮುಕ್ತಿ ಕಲ್ಪಿಸೋಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ನೆರಳಿನ ಭಾಗ್ಯವನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ವಿಜಯಪುರದಲ್ಲಿ ಬಿಸಿಲಿನ ಝಳಕ್ಕೆ ಜನರು ಹೈರಾಣ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸವಾರರಿಗೆ ನೆರಳಿನ ವ್ಯವಸ್ಥೆ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಹಾಕಿರುವಂತಹ ನೆರಳಿನ ಟೆಂಟ್, ಬಿಸಿಲಿನ ಝಳಕ್ಕೆ ಹೈರಾಣಾಗಿರುವಂತಹ ಸವಾರರಿಗೆ ನೆರಳಿನ ಆಸರೆ. ಇಂತಹ ಕೆಲವೊಂದಿಷ್ಟು ದೃಶ್ಯಗಳು ವಿಜಯಪುರದ ಸಿಗ್ನಲ್ಗಳಲ್ಲಿ ಕಾಣಿಸುತ್ತವೆ. ಬಿಸಿಲಿನ ಹೊಡೆತದಿಂದ ಸವಾರರು ಬಚಾವ್ಗೆ ಮಹಾನಗರ ಪಾಲಿಕೆ ಈ ನೆರಳು ಭಾಗ್ಯವನ್ನು ಕಲ್ಪಿಸಿದೆ. ವಿಜಯಪುರ ನಗರದ ಬಸ್ ನಿಲ್ದಾಣದ ಬಳಿ ಟ್ರಾಫಿಕ್ ಸಿಗ್ನಲ್ನಲ್ಲಿ 2 ನೆರಳಿನ ಟೆಂಟ್, ಬಸವೇಶ್ವರ ವೃತ್ತದಲ್ಲಿ 3 ಟೆಂಟ್, ಗಾಂಧಿ ಚೌಕ ವೃತ್ತದಲ್ಲಿ 2 ಟೆಂಟ್ ಹಾಗೂ ಸೊಲ್ಲಾಪುರ ರಸ್ತೆಯ ಎಸ್ಪಿ ಕಚೇರಿ ಸಂಪರ್ಕಿಸುವಂತಹ ವೃತ್ತದಲ್ಲಿ 2 ಟೆಂಟ್, ಕೋರ್ಟ್ ಸರ್ಕಲ್ ಹಾಗೂ ವಜ್ರ ಹನುಮಾನ್ ನಗರ ಹೀಗೆ ಒಟ್ಟು ನಗರದ 6 ಕಡೆಗಳಲ್ಲಿ ನೆರಳಿನ ಟೆಂಟ್ ಅನ್ನು ಹಾಕಲಾಗಿದೆ. ಮಾರ್ಚ್ನಿಂದ ಜೂನ್ವರೆಗೆ ಪಾಲಿಕೆ ಈ ಟೆಂಟ್ ವ್ಯವಸ್ಥೆಯನ್ನು ಮಾಡಿದೆ. ಈಗಾಗಲೇ ನಾವು ಮಹಾನಗರ ಪಾಲಿಕೆ ವತಿಯಿಂದ ಸಿಗ್ನಲ್ನಲ್ಲಿ ಟೆಂಟ್ ವ್ಯವಸ್ಥೆ ಮಾಡೋ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ಟೆಂಟಿನ ವ್ಯವಸ್ಥೆ ಮಾಡಿ ನಾವು. ಯಾಕಂದ್ರೆ ಸಾರ್ವಜನಿಕರು ತೊಂದರೆ ಆಗಬಾರ್ದು, ಬಿಸಿಲಾಗ ಯಾರಿಗೂ ಭಾಳ ಮಂದಿ ತೊಂದರೆ ಆಗಬಾರ್ದು. ಅದಕ್ಕೆ ನಾನು ಪೊಲೀಸ್ ಇಲಾಖೆ ಒಂದು ವಿನಂತಿ ಮಾಡ್ತೀನಿ ಅಂದ್ರೆ ಏನಂದ್ರಪ್ಪ ಅಂದ್ರೆ ಸಿಗ್ನಲ್ಗಳು ಮಧ್ಯಾಹ್ನ 2 ಗಂಟೆ ಬಂದ್ ಮಾಡಬೇಕು, ಆಮೇಲೆ ಸಾಯಂಕಾಲ 5 ಗಂಟೆ ಚಾಲು ಮಾಡಬೇಕು. ಯಾಕಂದ್ರೆ ಕೆಲವು ಜಾಗನ ಸಿಗ್ನಲ್ ಬಿಟ್ಟಿರ್ತಾರೆ, ಹಿಂದೆಲ್ಲ ಜನ ಇರ್ತಾರೆ. ಸಿಗ್ನಲ್ನಾಗ ಬಹಳ ಸಮಸ್ಯೆ ಆಗ್ತಾವ. ಯಾಕಂದ್ರೆ ವಯಸ್ಸಾದವ್ರಿಗೆ ಬಹಳ ತ್ರಾಸ ಆಗ್ತೈತಿ. ಕಳೆದ ಕೆಲವು ದಿನಗಳಿಂದ ಬಿಸಿಲ ಝಳ ಹೆಚ್ಚಾಗ್ತಾ ಇದ್ದು ಸವಾರರು ಹೈರಾಣಾಗಿದ್ದಾರೆ. ಇದೀಗ ನೆರಳಿನ ವ್ಯವಸ್ಥೆ ಮಾಡಿರುವಂತಹ ಹಿನ್ನೆಲೆ ಸವಾರರು ಟ್ರಾಫಿಕ್ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ. ಸುಮಾರು 12 ಲಕ್ಷದ ಟೆಂಡರ್ ಕರೆದು ಟೆಂಟ್ ಅನ್ನು ಹಾಕಲಾಗಿದೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ತೆರವು ಮಾಡಲಾಗುತ್ತದೆ. ಇನ್ನು ನಗರದ ಇನ್ನೂ ಹಲವು ಕಡೆಗಳಲ್ಲಿ ಟೆಂಟ್ ಹಾಕಬೇಕೆಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಸಡ್ನಟ್ಟು ಹಾಕೋದು ಒಳ್ಳೆಯದು. ಯಾಕಪ್ಪ ಅಂದ್ರೆ ನಮ್ಮ ಬಿಜಾಪುರ ನಗರದಲ್ಲಿ ಇವತ್ತು ಟ್ರಾಫಿಕ್ ನಲ್ಲಿ ನಾವು 1-2 ನಿಮಿಷ ನಿಂತರೂ ಕೂಡ ಬಹಳ ಇದು ಹೀಟ್ ಜಾಸ್ತಿ ಆಗ್ತದ. ಬಿಸಿಲು ಜಾಸ್ತಿ ಇರೋದ್ರಿಂದ ಬಹಳ ತ್ರಾಸ ಆಗ್ತದ. ಕೆಲವು ಮಂದಿ ಸುತ್ತು ಬಂದು ಬೀಳುವಂತ ಚಾನ್ಸು ಇರ್ತದ. ಅಂತ ಸಂದರ್ಭದಾಗ ಸಡ್ನಟ್ ಹಾಕೋದು ಒಳ್ಳೆಯದು. ವಿಜಯಪುರದಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಪಾಲಿಕೆಯ ಈ ನೆರಳಿನ ವ್ಯವಸ್ಥೆಗೆ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರದಲ್ಲಿ ಬಿಸಿಲಿನ ತಾಪಕ್ಕೆ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಈ ಬಿಸಿಲಿನ ಝಳಕ್ಕೆ ಬೆಂದು ಹೋಗುತ್ತಿದ್ದಾರೆ. ಬಿಸಿಲಿನ ತಾಪದಿಂದ ಮುಕ್ತಿ ಕಲ್ಪಿಸೋಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ನೆರಳಿನ ಭಾಗ್ಯವನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ವಿಜಯಪುರದಲ್ಲಿ ಬಿಸಿಲಿನ ಝಳಕ್ಕೆ ಜನರು ಹೈರಾಣ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸವಾರರಿಗೆ ನೆರಳಿನ ವ್ಯವಸ್ಥೆ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಹಾಕಿರುವಂತಹ ನೆರಳಿನ ಟೆಂಟ್, ಬಿಸಿಲಿನ ಝಳಕ್ಕೆ ಹೈರಾಣಾಗಿರುವಂತಹ ಸವಾರರಿಗೆ ನೆರಳಿನ ಆಸರೆ. ಇಂತಹ ಕೆಲವೊಂದಿಷ್ಟು ದೃಶ್ಯಗಳು ವಿಜಯಪುರದ ಸಿಗ್ನಲ್ಗಳಲ್ಲಿ ಕಾಣಿಸುತ್ತವೆ. ಬಿಸಿಲಿನ ಹೊಡೆತದಿಂದ ಸವಾರರು ಬಚಾವ್ಗೆ ಮಹಾನಗರ ಪಾಲಿಕೆ ಈ ನೆರಳು ಭಾಗ್ಯವನ್ನು ಕಲ್ಪಿಸಿದೆ. ವಿಜಯಪುರ ನಗರದ ಬಸ್ ನಿಲ್ದಾಣದ ಬಳಿ ಟ್ರಾಫಿಕ್ ಸಿಗ್ನಲ್ನಲ್ಲಿ 2 ನೆರಳಿನ ಟೆಂಟ್, ಬಸವೇಶ್ವರ ವೃತ್ತದಲ್ಲಿ 3 ಟೆಂಟ್, ಗಾಂಧಿ ಚೌಕ ವೃತ್ತದಲ್ಲಿ 2 ಟೆಂಟ್ ಹಾಗೂ ಸೊಲ್ಲಾಪುರ ರಸ್ತೆಯ ಎಸ್ಪಿ ಕಚೇರಿ ಸಂಪರ್ಕಿಸುವಂತಹ ವೃತ್ತದಲ್ಲಿ 2 ಟೆಂಟ್, ಕೋರ್ಟ್ ಸರ್ಕಲ್ ಹಾಗೂ ವಜ್ರ ಹನುಮಾನ್ ನಗರ ಹೀಗೆ ಒಟ್ಟು ನಗರದ 6 ಕಡೆಗಳಲ್ಲಿ ನೆರಳಿನ ಟೆಂಟ್ ಅನ್ನು ಹಾಕಲಾಗಿದೆ. ಮಾರ್ಚ್ನಿಂದ ಜೂನ್ವರೆಗೆ ಪಾಲಿಕೆ ಈ ಟೆಂಟ್ ವ್ಯವಸ್ಥೆಯನ್ನು ಮಾಡಿದೆ. ಈಗಾಗಲೇ ನಾವು ಮಹಾನಗರ ಪಾಲಿಕೆ ವತಿಯಿಂದ ಸಿಗ್ನಲ್ನಲ್ಲಿ ಟೆಂಟ್ ವ್ಯವಸ್ಥೆ ಮಾಡೋ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ಟೆಂಟಿನ ವ್ಯವಸ್ಥೆ ಮಾಡಿ ನಾವು. ಯಾಕಂದ್ರೆ ಸಾರ್ವಜನಿಕರು ತೊಂದರೆ ಆಗಬಾರ್ದು, ಬಿಸಿಲಾಗ ಯಾರಿಗೂ ಭಾಳ ಮಂದಿ ತೊಂದರೆ ಆಗಬಾರ್ದು. ಅದಕ್ಕೆ ನಾನು ಪೊಲೀಸ್ ಇಲಾಖೆ ಒಂದು ವಿನಂತಿ ಮಾಡ್ತೀನಿ ಅಂದ್ರೆ ಏನಂದ್ರಪ್ಪ ಅಂದ್ರೆ ಸಿಗ್ನಲ್ಗಳು ಮಧ್ಯಾಹ್ನ 2 ಗಂಟೆ ಬಂದ್ ಮಾಡಬೇಕು, ಆಮೇಲೆ ಸಾಯಂಕಾಲ 5 ಗಂಟೆ ಚಾಲು ಮಾಡಬೇಕು. ಯಾಕಂದ್ರೆ ಕೆಲವು ಜಾಗನ ಸಿಗ್ನಲ್ ಬಿಟ್ಟಿರ್ತಾರೆ, ಹಿಂದೆಲ್ಲ ಜನ ಇರ್ತಾರೆ. ಸಿಗ್ನಲ್ನಾಗ ಬಹಳ ಸಮಸ್ಯೆ ಆಗ್ತಾವ. ಯಾಕಂದ್ರೆ ವಯಸ್ಸಾದವ್ರಿಗೆ ಬಹಳ ತ್ರಾಸ ಆಗ್ತೈತಿ. ಕಳೆದ ಕೆಲವು ದಿನಗಳಿಂದ ಬಿಸಿಲ ಝಳ ಹೆಚ್ಚಾಗ್ತಾ ಇದ್ದು ಸವಾರರು ಹೈರಾಣಾಗಿದ್ದಾರೆ. ಇದೀಗ
ನೆರಳಿನ ವ್ಯವಸ್ಥೆ ಮಾಡಿರುವಂತಹ ಹಿನ್ನೆಲೆ ಸವಾರರು ಟ್ರಾಫಿಕ್ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ. ಸುಮಾರು 12 ಲಕ್ಷದ ಟೆಂಡರ್ ಕರೆದು ಟೆಂಟ್ ಅನ್ನು ಹಾಕಲಾಗಿದೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ತೆರವು ಮಾಡಲಾಗುತ್ತದೆ. ಇನ್ನು ನಗರದ ಇನ್ನೂ ಹಲವು ಕಡೆಗಳಲ್ಲಿ ಟೆಂಟ್ ಹಾಕಬೇಕೆಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಸಡ್ನಟ್ಟು ಹಾಕೋದು ಒಳ್ಳೆಯದು. ಯಾಕಪ್ಪ ಅಂದ್ರೆ ನಮ್ಮ ಬಿಜಾಪುರ ನಗರದಲ್ಲಿ ಇವತ್ತು ಟ್ರಾಫಿಕ್ ನಲ್ಲಿ ನಾವು ಒಂದ್ 2 ನಿಮಿಷ ನಿಂತರೂ ಕೂಡ ಬಹಳ ಇದು ಹೀಟ್ ಜಾಸ್ತಿ ಆಗ್ತದ. ಬಿಸಿಲು ಜಾಸ್ತಿ ಇರೋದ್ರಿಂದ ಬಹಳ ತ್ರಾಸ ಆಗ್ತದ. ಕೆಲವು ಮಂದಿ ಸುತ್ತು ಬಂದು ಬೀಳುವಂತ ಚಾನ್ಸು ಇರ್ತದ. ಅಂತ ಸಂದರ್ಭದಾಗ ಸಡ್ನಟ್ ಹಾಕೋದು ಒಳ್ಳೆಯದು. ವಿಜಯಪುರದಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಪಾಲಿಕೆಯ ಈ ನೆರಳಿನ ವ್ಯವಸ್ಥೆಗೆ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರದಲ್ಲಿ ಬಿಸಿಲಿನ ತಾಪಕ್ಕೆ ವಾಹನ ಸವಾರರು ಪರದಾಡ್ತಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಈ ಬಿಸಿಲಿನ ಝಳಕ್ಕೆ ಬೆಂದು ಹೋಗ್ತಿದ್ದಾರೆ. ಬಿಸಿಲಿನ ತಾಪದಿಂದ ಮುಕ್ತಿ ಕಲ್ಪಿಸೋಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ನೆರಳಿನ ಭಾಗ್ಯವನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ವಿಜಯಪುರದಲ್ಲಿ ಬಿಸಿಲಿನ ಝಳಕ್ಕೆ ಜನರು ಹೈರಾಣ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸವಾರರಿಗೆ ನೆರಳಿನ ವ್ಯವಸ್ಥೆ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಹಾಕಿರುವಂತಹ ನೆರಳಿನ ಟೆಂಟ್ ಬಿಸಿಲಿನ ಝಳಕ್ಕೆ ಹೈರಾಣಾಗಿರುವಂತಹ ಸವಾರರಿಗೆ ನೆರಳಿನ ಆಸರೆ. ಇಂತಹ ಕೆಲವೊಂದಿಷ್ಟು ದೃಶ್ಯಗಳು ವಿಜಯಪುರದ ಸಿಗ್ನಲ್ಗಳಲ್ಲಿ ಕಾಣಿಸುತ್ತವೆ. ಬಿಸಿಲಿನ ಹೊಡೆತದಿಂದ ಸವಾರರು ಬಚಾವ್ಗೆ ಮಹಾನಗರ ಪಾಲಿಕೆ ಈ ನೆರಳು ಭಾಗ್ಯವನ್ನು ಕಲ್ಪಿಸಿದೆ. ವಿಜಯಪುರ ನಗರದ ಬಸ್ ನಿಲ್ದಾಣದ ಬಳಿ ಟ್ರಾಫಿಕ್ ಸಿಗ್ನಲ್ನಲ್ಲಿ 2 ನೆರಳಿನ ಟೆಂಟ್, ಬಸವೇಶ್ವರ ವೃತ್ತದಲ್ಲಿ 3 ಟೆಂಟ್, ಗಾಂಧಿ ಚೌಕ ವೃತ್ತದಲ್ಲಿ 2 ಟೆಂಟ್ ಹಾಗೂ ಸೊಲ್ಲಾಪುರ ರಸ್ತೆಯ ಎಸ್ಪಿ ಕಚೇರಿ ಸಂಪರ್ಕಿಸುವಂತಹ ವೃತ್ತದಲ್ಲಿ 2 ಟೆಂಟ್, ಕೋರ್ಟ್ ಸರ್ಕಲ್ ಹಾಗೂ ವಜ್ರ ಹನುಮಾನ್ ನಗರ ಹೀಗೆ ಒಟ್ಟು ನಗರದ 6 ಕಡೆಗಳಲ್ಲಿ ನೆರಳಿನ ಟೆಂಟ್ ಅನ್ನು ಹಾಕಲಾಗಿದೆ. ಮಾರ್ಚ್ನಿಂದ ಜೂನ್ವರೆಗೆ ಪಾಲಿಕೆ ಈ ಟೆಂಟ್ ವ್ಯವಸ್ಥೆಯನ್ನು ಮಾಡಿದೆ. ಈಗಾಗಲೇ ನಾವು ಮಹಾನಗರ ಪಾಲಿಕೆ ವತಿಯಿಂದ ಸಿಗ್ನಲ್ನಲ್ಲಿ ಟೆಂಟ್ ವ್ಯವಸ್ಥೆ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ಟೆಂಟಿನ ವ್ಯವಸ್ಥೆ ಮಾಡಿದ್ವು. ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗಬಾರ್ದು. ಬಿಸಿಲಾಗ ಯಾರಿಗೂ ಬಹಳ ಮಂದಿ ತೊಂದರೆ ಆಗಬಾರ್ದು. ಅದಕ್ಕೆ ನಾನು ಪೊಲೀಸ್ ಇಲಾಖೆ ಒಂದು ವಿನಂತಿ ಮಾಡ್ತೀನಿ. ಅಂದ್ರೆ ಏನಂದ್ರಪ್ಪ ಅಂದ್ರೆ ಸಿಗ್ನಲ್ಗಳು ಮಧ್ಯಾಹ್ನ 2 ಗಂಟೆ ಬಂದ್ ಮಾಡಬೇಕು. ಆಮೇಲೆ ಸಾಯಂಕಾಲ 5 ಗಂಟೆ ಚಾಲು ಮಾಡಬೇಕು. ಯಾಕಂದ್ರೆ ಕೆಲವು ಜಾಗ ಸಿಗ್ನಲ್ ಬಿಟ್ಟಿರ್ತಾರೆ, ಹಿಂದೆ ಜನ ಇರ್ತಾರೆ. ಸಿಗ್ನಲ್ನಾಗ ಬಹಳ ಸಮಸ್ಯೆ ಆಗಲಾಗ್ತಾವ. ಯಾಕಂದ್ರೆ ವಯಸ್ಸಾದವ್ರಿಗೆ ಬಹಳ ತ್ರಾಸ ಆಗ್ತೈತಿ. ಕಳೆದ ಕೆಲವು ದಿನಗಳಿಂದ ಬಿಸಿಲ ಝಳ ಹೆಚ್ಚಾಗ್ತಾ ಇದ್ದು ಸವಾರರು ಹೈರಾಣಾಗಿದ್ದಾರೆ. ಇದೀಗ ನೆರಳಿನ ವ್ಯವಸ್ಥೆ ಮಾಡಿರುವಂತಹ ಹಿನ್ನೆಲೆ ಸವಾರರು ಟ್ರಾಫಿಕ್ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ. ಸುಮಾರು 12 ಲಕ್ಷದ ಟೆಂಡರ್ ಕರೆದು ಟೆಂಟ್ ಅನ್ನು ಹಾಕಲಾಗಿದೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ತೆರವು ಮಾಡಲಾಗುತ್ತದೆ. ಇನ್ನು ನಗರದ ಇನ್ನೂ ಹಲವು ಕಡೆಗಳಲ್ಲಿ ಟೆಂಟ್ ಹಾಕಬೇಕೆಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಸಡ್ನಟ್ಟು ಹಾಕೋದು ಒಳ್ಳೆಯದು. ಯಾಕಪ್ಪ ಅಂದ್ರೆ ನಮ್ಮ ಬಿಜಾಪುರ ನಗರದಲ್ಲಿ ಇವತ್ತು ಟ್ರಾಫಿಕ್ ನಲ್ಲಿ ನಾವು ಒಂದ್ 2 ನಿಮಿಷ ನಿಂತರೂ ಕೂಡ ಬಹಳ ಇದು ಹೀಟ್ ಜಾಸ್ತಿ ಆಗ್ತದ. ಬಿಸಿಲು ಜಾಸ್ತಿ ಇರೋದ್ರಿಂದ ಬಹಳ ತ್ರಾಸ ಆಗ್ತದ. ಕೆಲವು ಮಂದಿ ಸುತ್ತು ಬಂದು ಬೀಳುವಂತ ಚಾನ್ಸು ಇರ್ತದ. ಅಂತ ಸಂದರ್ಭದಾಗ ಸಡ್ನಟ್ ಹಾಕೋದು ಒಳ್ಳೆಯದು. ವಿಜಯಪುರದಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಪಾಲಿಕೆಯ ಈ ನೆರಳಿನ ವ್ಯವಸ್ಥೆಗೆ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.